ಇವತ್ತಿನ ರೆಸಿಪಿ ಹೆಸರು ಕಾಳಿನ ದೋಸೆ. ಹೋಟೆಲ್ ಸ್ಟೈಲ್ ಬೇಡ, ಮನೆಯಲ್ಲೇ ಹೆಲ್ತಿ ಹೆಸರು ಕಾಳಿನ ದೋಸೆ ಮಾಡೋಣ ಬನ್ನಿ. ಹೆಸರು ಕಾಳನ್ನು ಕ್ಲೀನಾಗಿ ತೊಳೆದುಕೊಂಡು 6 hours ನೆನೆ ಹಾಕಬೇಕು. ಬೆಳಗ್ಗೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಹಿಟ್ಟೇನು 6 hours ಇಡಬೇಕಂತ ಏನಿಲ್ಲ. ಹೆಸರು ಕಾಳಿನ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳು ಮತ್ತು ಅಕ್ಕಿ ನೈಟೇ ನೆನೆ ಇಡಬೇಕು ಕ್ಲೀನಾಗಿ ತೊಳೆದು. ಅದಕ್ಕೆ ಬೇಕಾಗುವುದು ಹಸಿರು ಮೆಣಸಿನಕಾಯಿ, ಜೀರಿಗೆ, ಪಾಲಕ್ಕು ಮತ್ತು ಅಲ್ಲ, ಶುಂಠಿ. ಇವೆಲ್ಲನೂ ಸೇರಿಸಿ ಮಿಕ್ಸರಲ್ಲಿ ಸ್ಮೂತಾಗಿ ರುಬ್ಬಿಡಬೇಕು. ಈಗ ಅಳತೆ ಯಾವ ಥರಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಾನು ಇಷ್ಟು ತಗೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಜನ ಇಬ್ಬರಿದ್ದರೆ 1 ಕಪ್ ಹೆಸರು ಕಾಳು, 1 ಕಪ್ ಹೆಸರು ಕಾಳು, 2 ಸ್ಪೂನ್ ಅಕ್ಕಿ, 2 ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಪಾಲಕ್ಕು, ಮತ್ತು ಸ್ವಲ್ಪ ಶುಂಠಿ, ಇವೆಲ್ಲನೂ ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬಿಡಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ಇರೋದ್ರಿಂದ ಹೆಸರು ಕಾಳು ಜಾಸ್ತಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿಯಲ್ಲಿ ರುಬ್ಬೋಣ ಬನ್ನಿ. ಇದರಲ್ಲಿ 2 ಮೆಣಸಿನ್ಕಾಯಿ ಸ್ವಲ್ಪ ರುಬ್ತಾ ಇದ್ದೀನಿ. ಎಲ್ಲನೂ ಒಮ್ಮೆಲೆ ಬರೋದಿಲ್ಲ. ಸ್ವಲ್ಪ ಸ್ಮೂತಾಗಿ ರುಬ್ಬಿಟ್ಕೊಳ್ಬೇಕು. ಈ ಥರ ಆಗಿದೆ. ಇನ್ಸ್ಟೆಂಟಾಗಿ ಮಾಡ್ಬೋದು ಇದನ್ನು. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಮತ್ತು ಕೆಂಪು ಚಟ್ನಿ, ಈರುಳ್ಳಿ ಚಟ್ನಿ ಅಂತಾರಲ್ಲ, ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುವಿ ಆಯಿತು, ದೋಸೆ ಮಾಡ್ಬೋದು. ನಾನು ಮಾತಾಡಬೇಕಾದ್ರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಭಯ ಆಗುತ್ತೆ, ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ಏನಾದರೂ ನನ್ನಿಂದ ತಪ್ಪಿದರೆ ಕ್ಷಮೆ ಇರಲಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 4-5 ಈರುಳ್ಳಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ. ಮತ್ತು ಇದು ಫಸ್ಟ್ ಈಗ ಮಾಡೋಣ. ಈಗ ಹೇಗೆ ಮಾಡ್ಬೇಕಂತ ತಿಳಿಸಿಕೊಡುತ್ತೇನೆ. ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸಿಟ್ಟಿದ್ದೇನೆ. ಸೋಡಾ ಗಿಡ ಹಾಕೋದೇನು ಬೇಡ, ಡೈರೆಕ್ಟಾಗಿ ಮಾಡ್ಬೋದು. ಹೆಂಚು ಕಾಯಲಿ, ಕಾದ ಕೂಡಲೇ ಹಿಟ್ಟು ಹಾಕೋಣ. ಕಾದಿದೆ ಹೆಂಚು. ಸ್ವಲ್ಪ ಮೇಲ್ಗಡೆ ಎಣ್ಣೆ. ಇದು ಸ್ವಲ್ಪ ಕೆಂಪಗಾಗಲಿ, ಆದಮೇಲೆ ತಿರುವಿ ಹಾಕೋಣ ಒಂದು ಟೈಮ್. ಮತ್ತೆ ಒಂದು ಈರುಳ್ಳಿ ಚಟ್ನಿ ಮಾಡಲು ಎಣ್ಣೆ ಕಾಯಲಿಟ್ಟಿದ್ದೇನೆ. ಎಣ್ಣೆ ಕಾದ ನಂತರ ಫಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಎಣ್ಣೆಯಲ್ಲಿ ಹಾಕ್ಬೇಕು. ಫಸ್ಟ್ ಎಣ್ಣೆ ಕಾಯಲಿ. ಈಗ ಎಣ್ಣೆಯಲ್ಲಿ ಹಾಕೋಣ. ಎಣ್ಣೆ ಕಾದ ಕೂಡಲೇ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ ಕೂಡಲೇ 1-2 ನಿಮಿಷ ಫ್ರೈ ಆಗಲಿ ಎಣ್ಣೆಯಲ್ಲಿ. ಒಂದೆರಡು ನಿಮಿಷ ಮುಚ್ಚಿಡೋಣ. ಇದಾಗಿದೆ 2 ನಿಮಿಷ. ಈರುಳ್ಳಿ ಹಸಿ ವಾಸನೆಲ್ಲ ಹೋಗಬೇಕು. ಹೋದ್ಮೇಲೆ ಈ ಥರ ಚಮಚಲೆ ಕೆಳಗಡೆ ಮೇಲೆ ಮಾಡಿ ಸ್ವಲ್ಪ ಖಾರ, ಅರಿಶಿಣ, ಉಪ್ಪು
ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸಿ ಮತ್ತೆ ಒಂದು 2 ನಿಮಿಷ ಹಾಗೆ ಬಿಡೋಣ ಫ್ರೈ ಆಗಲಿ ಅಂತ. ಫಸ್ಟಿಗೆ ಅರಿಶಿಣ, ಆದ ಕೂಡಲೇ ಖಾರ, ಉಪ್ಪು, ಜೀರಿಗೆ 3 ಒಂದೇ ಸಲ ಹಾಕಿ ಗ್ಯಾಸ್ ಸ್ಲೋ ಆಗಿರಲಿ, ಜೋರು ಬೇಡ. ಈ ಥರ ಆಗಿದೆ. ಈಗ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಆಲ್ರೆಡಿ ಹಾಕಿದ್ದೀನಿ. ಖಾರ, ಉಪ್ಪು ಮತ್ತು ಅರಿಶಿಣ, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಂದು 2 ನಿಮಿಷ ಫ್ರೈ ಆಗಲಿ. ಗ್ಯಾಸ್ ಸ್ಟವ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿದರೆ ಈರುಳ್ಳಿ ಚಟ್ನಿ ರೆಡಿ. 2 ನಿಮಿಷ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಬಬೇಕು. ರುಬ್ಬಿದ ಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಅದು ಆಮೇಲೆ ತೋರಿಸ್ತೀನಿ. ಹೀಗಾಗಿ ಈ ಥರ ರುಬ್ಬಿದ ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ರೆಡಿ ಈರುಳ್ಳಿ ಚಟ್ನಿ. ಕಾದಿದೆ. ಸ್ವಲ್ಪ ಜೀರಿಗೆ, ಹಾಕಿ ಸ್ಟವ್ ಆಫ್ ಮಾಡೋಣ. ಇದಕ್ಕೆ ಈ ಈರುಳ್ಳಿ ಚಟ್ನಿಯನ್ನು ಮಿಕ್ಸ್ ಮಾಡೋಣ. ರೆಡಿ ಆಯಿತು, ಈರುಳ್ಳಿ ಚಟ್ನಿ ರೆಡಿ. ಹೆಸರು ಕಾಳಿನ ದೋಸೆ ಮತ್ತು ಈರುಳ್ಳಿ ಚಟ್ನಿ ರೆಡಿ. ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ.